ಸ್ನೇಹಿತರೆ, ಮನೆಗೆ ರೀಚ್ ಆಗಿದ್ವಿ. ಆಲ್ಮೋಸ್ಟ್ 5-6 ಗಂಟೆ ತೊಗೊಂಡಿದೆ. ಸೊ ಇಲ್ಲಿಂದ ನಾವು ಮ್ಯಾಂಗೋ ಹೊಡಿಯೋಕೆ ಹೋಗ್ತಾ ಇದ್ವಿ. ಕುಕ್ಕು ಪೆಜ್ಜುನು ಅಂತೀವಿ ನಾವು ತುಳುವಲ್ಲಿ. ಸೊ ಇಲ್ಲಿ ಹೊಡಿಯೋಕ್ಕಾಗಲ್ಲ, ಇನ್ನೂ ನಮ್ಮ ತೋಟದಲ್ಲಿ ಸಿಕ್ಕಾಬಟ್ಟೆ ಮಾವಿನ ಹಣ್ಣುಗಳಿದೆ. ಜ್ಯೂಸ್ ಕೊಡ್ತಾ ಇರುವಂಥ ಅದವರು ಕಾಮ ಕಸ್ತೂರಿ ಜ್ಯೂಸ್. ಮನೆಗೆ ಹೋಗೋಣ ಈಗ ಮಾವಿನ ಹಣ್ಣು ಪೆಜ್ಜೋಣ. ಸ್ನೇಹಿತರೆ, ಮನೆಗೆ ಬಂದಿದೆ ಮ್ಯಾಂಡೇಟ್ರಿ ಸ್ಟಫು. ನಮ್ಮ ಅಕ್ಕವರೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಬಾಂಗ್ಡೆ ಮೀನು, ಬೂತಾಯಿ ಮೀನು, ಡಿಸ್ಕೋ ಮೀನು, ಇಷ್ಟು ವೆರೈಟಿ ಇವತ್ತು ಮಧ್ಯಾಹ್ನಕ್ಕೆ. ಮೂರು ಇದು ಆ್ಯಕ್ಚುಲಿ ಇದರಲ್ಲಿ ಸ್ಕಿನ್ ದಪ್ಪ ಬರುತ್ತೆ. ಇದು ಓಪನ್ ಮಾಡಿದ್ರೆ ಹಿಂಗಿರುತ್ತೆ 3 ಮೀನು. ಇದನ್ನೆಲ್ಲ ಈಗ ರವಾ ಫ್ರೈ ಮಾಡಿ much later. ಪೊಯ್ ನಡತ್ತೊಂದು ಪೊಯ್. ಸ್ನೇಹಿತರೆ, ಇಲ್ಲಿ ಒಂದೊಂದ್ಸಲ ನಾವು ಮಾನ್ಸೂನಲ್ಲಿ ಬಂದರೆ ಸಿಕ್ಕಾಪಟ್ಟೆ ನವಿಲುಗಳು ಬರುತ್ತೆ. ಸೊ ಮಜಾನೇ ಬೇರೆ. ಆಮೇಲೆ ನಿಮ್ಗೊಂದು ವಿಷಯ ಹೇಳಬೇಕು. ಇಲ್ಲಿ ಕಾಣಿಸ್ತಾ ಇರೋದು ಬಂಗಾಡಿ ಬೆಟ್ಟ, ಅಂದರೆ ಕೊಳ್ಳಿ ಅಂತೀವಲ್ಲ. ನಾವು ಮಾನ್ಸೂನ್ ರೈಡ್ ಮಾಡಿದ್ವಿ, ಅದು ಬೆಟ್ಟ. ಅದು ಸೂಪರಾಗಿದೆ. ಆಮೇಲೆ ಈ ಕಡೆ ಕಾಣಿಸ್ತಿರೋ ಚಾರ್ಮಾಡಿ ಬೆಟ್ಟ. ಅವತ್ತು ನಾವು ಬಂದಿದ್ವಿ, ಅಲ್ಲಿ ಫುಲ್ ನವಿಲ್ಗಳು ಇತ್ತು. ಹೌದಾ? ಅಲ್ಲಿ ನೋಡಿ ಅಲ್ಸ್ನೇನು ಮಜಾ. ಸ್ನೇಹಿತರೆ, ಒಂದೇ ಒಂದು ಮಳೆ ಬೇಕೀಗ. ಮಳೆ ಬೇಕು. ನನ್ನ ಮಗನಿಗಂತೂ ಫುಲ್ ಖುಷಿ. ಅವನಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಒಳಗಡೆ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ. ಸೊ ಸ್ನೇಹಿತರೆ, ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಲಾಸ್ಟ್ ಇಯರ್ಗಿಂತ ಒಂದು ಸಲ ಕಮ್ಮಿ, ಬಟ್ ಆದರೂ ಇದೆ, ನೋಡೋಣ. ಈಗ ತಾನೇ ಮಳೆ ಬೇಕು ಅಂದ್ವಿ, ಆಲ್ರೆಡಿ ಮಳೆ ಬರೋ ಥರ ಇದೆ. ಆದರೂ ಕಮ್ಮಿ ಆಗಿದೆ ಗುರು ಮಾವಿನ ಹಣ್ಣು. ಸಿಕ್ಕಾಬಡೆ ಇತ್ತು ಲಾಸ್ಟ್ ಟೈಮು. ಈಗ ಇನ್ನೊಂದು ಗ್ಯಾಂಗ್ ಬಂದಿದೆ. ಮಾವಿನ ಹಣ್ಣಿಗೆ ಹೊಡಿಯೋದ್ರಲ್ಲಿ ಎಕ್ಸ್ಪರ್ಟ್ಗಳು ಬಂದಿದ್ದಾರೆ. ಇಂಥ ಎಕ್ಸ್ಪರ್ಟ್ ಎಲ್ಲ ಕರ್ಸಿದ್ವಿ, ಆದ್ರೂ ಮಾವಿನ ಹಣ್ಣೇ ಇಲ್ಲ. ಅಲ್ಲೋಗೋಣ, ಇನ್ನೊಂದು ಯಾವ್ದು ಜಾಗ ಇದೆ, ಒಳ್ಳೆ ಮಜಾ. ಸ್ನೇಹಿತರೆ, ಮಳೆ ಬರೋ ಥರ ಇದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ಸಾರ್ಗ ದೊಡ್ಡ ಜಿಂಕೆ ಹೈಟದ್ ಬರುತ್ತಲ್ಲ, ಈ ಕ್ರಾಸಲ್ಲಿ ನಿಂತಿತ್ತು. ಆಮೇಲೆ ಈ ಜಾಗದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ತುಂಬ ರೇರ್ ಸ್ಪೀಷಿಯಸ್ಸು ಮಲಬಾರ್ ಸ್ಕ್ವಿರಿಲ್ ಅಂತಾರೆ. ಅದು ದೊಡ್ಡ ಅಳಿಲು, ಅದು ಸಿಗುತ್ತೆ ತುಂಬ ಕಡೆ. ಸ್ನೇಹಿತರೆ, ಇದನ್ನ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ನೆಕ್ಕರೆ ಕುಕ್ಕು ಅಂತಾರೆ. ಯೂಸ್ ಮಾಡ್ಲಾ? ಇದ್ರದ್ದು ಏನು ಮಜಾ ಅಂದರೆ ಸ್ನೇಹಿತರೆ, ಸಿಪ್ಪೆನೂ ತಿನ್ಬೋದು. ಹೌದು, ಬೆಂಗಳೂರಲ್ಲೂ ಮಾವಿನ ಹಣ್ಣುಗಳಿದೆ, ಬಟ್ ಈ ಥರ ಸಿಪ್ಪೆ ಟೇಸ್ಟ್ ಇದೆಯಲ್ಲ, ಕಾಡಿನ ಮಾವಿನ ಹಣ್ಣು ಅಷ್ಟು ಟೇಸ್ಟಿ. ವೆರಿ ಗುಡ್ ಫಾರ್ ಡೈಜೆಷನ್ ಆಲ್ವೇಸ್. ತಿಂಡ ಬಂಜಿ ಬೇನೆ ಹಾಕೊಂಡು ಏನು ಎಕ್ಸ್ಕ್ಯೂಸ್ ಕೊಡ್ತಾನೆ ನೋಡಿ ನನ್ನ ಮಗ. ಸರ್ ಏನ್ರಣ? ನೆಕ್ಕರೆ ಕುಕ್ಕು, ಇದ್ರ ತಳಿ ನಿಮ್ಗೆ ಏನೋ ಕನ್ನಡದಲ್ಲಿ ಗೊತ್ತಿದ್ರೆ ಹೇಳಿ. ಸಿಪ್ಪೆನೂ ಒಂಥರ ಟೇಸ್ಟು, ಆಮೇಲೆ ಅದ್ರ ಸ್ಮೆಲ್ ಇದೆಯಲ್ಲ ಒಂಥರ ಹೆವಿ ಘಾಟ್ ಸ್ಮೆಲ್, ಬಟ್ ಅಷ್ಟು ಚೆನ್ನಾಗಿರುತ್ತೆ. ಅದೇ ಅದೊಂದು ಕರೆಕ್ಟು, ಅಲ್ಲಿಗೆ ಅಂಟುತ್ತೆ, ಅದೊಂದು ಟ್ರಬಲ್ಲು, ಬಟ್ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದೆ ಸ್ನೇಹಿತರೆ. ಇಲ್ಲಿಂದ ಬಂದರೆ ನಮ್ಮದು ರೇಂಜ್ ಫಾರೆಸ್ಟ್, ಅಂದರೆ ಕಾಡು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಮ ಭಾವರು ನಮ್ಮ ತಮ್ಮವರೆಲ್ಲ ಲಾಸ್ಟ್ ಟೈಮ್ ಶಿಕಾರಿಗೆ ಹೋಗಿದ್ರು, ಬಟ್ ಒಂದು ಕಾಡನ್ನು ಸಿಕ್ಕಿಲ್ಲ. ಬಟ್ ಡೆನ್ಸ್ ಫಾರೆಸ್ಟ್ ಇದೆ. ದಿಸ್ ಗೋಸ್ ಟು ಧರ್ಮಸ್ಥಳ. ಇಷ್ಟರಲ್ಲಿ ನನಗೆ ಫೇವ್ರೇಟ್ ಅನಿಸಿದ್ದು ಇದೆ ಸ್ನೇಹಿತರೆ. ಟ್ರೈ ಮಾಡಿ. ಹೆಂಗೆ ಟ್ರೈ ಮಾಡೋಕ್ಕಾಗುತ್ತೆ? ಕಾಡಿಗೆ ಬಂದು ಟ್ರೈ ಮಾಡಿ. ರಾಮನಗರ ಬಾಗೇಪಲ್ಲಿ ಸೈಡೆಲ್ಲ ಇದೆ, ಟೇಸ್ಟ್ ಆಗಿರುತ್ತೆ, ಕುಳ್ಳು ಮರಗಳು. ಬಟ್ ಇಲ್ಲಿ ಒಡೆಯೋದೇ ಒಂದು ಸಾಧನೆ, ಅಷ್ಟು ಹೈಟಲ್ಲಿದೆ. ಬಟ್ ಟೇಸ್ಟ್ ಮಾತ್ರ ಪಕ್ಕ ಕಾಡು. ಇದರಲ್ಲಿ ಚಟ್ನಿ ಎಲ್ಲ ಮಾಡ್ತಾರೆ, ಆಮೇಲೆ ಆ್ಯಕ್ಚುಲಿ ಈ ಸಾಂಬಾರನ್ನು ಮಾಡ್ತಾರೆ ಇದರಲ್ಲೇ, ಕಾಯಿ ಇದರಲ್ಲೇ. ಬೇಕು ನಂಬರ್. ಆಗಲೇ ಹೇಳ್ದಂಗೆ ಇಲ್ಲಿಂದ ಕಾಡು, ಬಟ್ ಈ ಸಲ ಮಾವಿನ ಹಣ್ಣು ಇಲ್ಲ ಅಂದ್ಕೊಂಡ್ರೆ ಇದು ಕಮ್ಮಿ ಅಂತ ಇವ್ರಿಗೆ. ಹಂಗೆ ಲಾಸ್ಟ್ ಇಯರ್ ಎಷ್ಟು ಬಿದ್ದಿರ್ಬೋದಲ್ಲ. ಇಲ್ಲೇನಂದರೆ ಸ್ನೇಹಿತರೆ, ಇದೊಂದು ಖುಷಿ ನಮ್ಮದು ಚಾರ್ಮಾಡಿ, ಈ ಕಡೆ ಚಿಕ್ಕಮಂಗ್ಳೂರು ಬೆಲ್ಟು. ಇದೊಂದು ನೋಡಿ, ಮುಡಿ ಕುಕ್ಕ, ಅದೊಂದು ಚೆಂಡುರ್ಲಿ. ಇದ್ರ ಸಾಂಬಾರು ಸೂಪರ್ ಆಗಿದೆ ಸ್ನೇಹಿತರೆ. ಸಾಂಬಾರು, ಚಟ್ನಿ, ಇವನ್ ಕಾಯಿಲು ಇದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನೋಡಿ ಫುಲ್ ಕಾಡು, ಶೈನು ಬಲೆ ಮೂಲು ಕಿನ್ನಿ ಕುಕ್ಕೊಂಡು. ದಟ್ಸ್ ಫಾರ್ ಮಿ. ದಾಲಾಪ ಜಪ ಕಂತುಜಿ.
ಇವತ್ತಿನ ಕಲೆಕ್ಷನ್ ನೋಡಿ ಸ್ನೇಹಿತರೆ, ಇಷ್ಟೊಂದಾಗಿದೆ. ಈ ಹಳ್ಳಿ ಕಡೆ ಇದೆ ಚಂದ. ನಿಮ್ಗೇನು ಅಡುಗೆ ಮಾಡೋಕ್ಕೆ ಪದಾರ್ಥ ಇಲ್ಲ, ಅಂಗಡಿಗೆ ಡಿಪೆಂಡ್ ಆಗಬೇಕು, ಏನೂ ಇಲ್ಲ. ಇಲ್ಲಿರೋ ಪ್ರಕೃತಿ ಮೊದಲಲ್ಲಿ ಸಿಗೋಂದ್ರೆ ಮಾವಿನ ಹಣ್ಣಲ್ಲಿ ಸಾಂಬಾರು ಮಾಡ್ಕೊಂಬಿಡ್ಬೋದು ಆ ಥರ. ಲೋಕಲ್ ಬಾಯ್ ನಮ್ಮ ಬಾವರ್ ಬಂದಿದ್ದಾರೆ. ಕಡ್ಡಿ ಬತ್ತಲಿದೆ. ಆಯಿತು. ಆಮೇಲೆ ಕಣ್ಣು ಹಾಸಿದಲ್ಲೆಲ್ಲ ಹಲಸು ಮಾವಿನಕಾಯಿ, ಹಲಸಿನಣ್ಣು ಮಾವಿನ ಹಣ್ಣು. ಒಂದು ಮಾತಿದೆ ಗೊತ್ತಾ ಸ್ನೇಹಿತರೆ, ಊಟಕ್ಕೆ ಮುಂಚೆ ಹಲಸಿನ ಹಣ್ಣು ತಿನ್ನಬೇಕು, ಊಟ ಆದಮೇಲೆ ಮಾವಿನ ಹಣ್ಣು ತಿನ್ನಬೇಕು ಅಂತ. ಅದಕ್ಕೆ ದಕ್ಷಿಣ ಕನ್ನಡ ಈ ಚಿಕ್ಕಮಂಗ್ಳೂರು ಸೈಡು ವೆರೈಟಿ ಆಫ್ ತಿಂಡೀಸು, ಹಲಸಿನ ಹಣ್ಣು ಅಡ್ಡಿಯ, ಹಲಸಿನ ಹಣ್ಣು ಚಿಪ್ಸು, ಈ ಥರ ಮಾವಿನ ಹಣ್ಣು ಪದಾರ್ಥಗಳು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಕಾಮನ್ನು. ಬಿಕಾಸ್ ಈ ಟೈಮಲ್ಲಿ ಏಪ್ರಿಲ್ ಮೇ ಜೂನಲ್ಲಿ ಇಷ್ಟು ಬೇಸಿಗೆ ಇದ್ರೂ ಸಿಗುವಂಥ ಒಂದೊಳ್ಳೆ ಹಣ್ಣು ಮಾವಿನ ಹಣ್ಣು. ಮಾವಿನ ಹಣ್ಣನ್ನು ಏನೋ ಫ್ರೂಟ್ಸ್ ಮಹಾರಾಜ್ ಅಂತಾರೆ, ಹಣ್ಣುಗಳ ರಾಜ ಅಂತಾರೆ. ಇನ್ನೊಂದು ಸ್ನೇಹಿತರೆ ನಾವು ನೋಟಿಸ್ ಮಾಡಿದ್ದು, ನಾವು 90s ಕಿಡ್ಸು, 90 ದಶಕ ಕಿಡ್ಸು ನಾವುಗಳು, ದಶಕದಲ್ಲಿ ಹುಟ್ಟೋರು 90ಸು ಅಥವಾ 80ಸು. ಈ ಥರ ಗ್ರೌಂಡ್ ಸಿಕ್ಕಿದ್ರೆ ಎಷ್ಟು ಕ್ರಿಕೆಟ್ ಆಡ್ತಿದ್ವಿ. ನನಗೂ ಈಗ ನೆನಪಿದೆ, ಅಕ್ಕ ಅವರು ಮದುವೆ ಟೈಮಲ್ಲೆಲ್ಲ ಹುಡುಗರನ್ನ ಹಾಕೊಂಡು ಇಲ್ಲೆಲ್ಲ ಕ್ರಿಕೆಟ್ ಆಡ್ತಾಯಿದ್ವಿ. ಇಲ್ಲಿ ಅಲ್ಲೊಂದು ಗ್ರೌಂಡ್ ಇದೆ ಅಲ್ಲಿ. ಬಟ್ ಈಗ ಐ ಥಿಂಕ್ ಎಲ್ಲೋ ಮೊಬೈಲ್ ಅನ್ನೋದು ನಮ್ಮ ಮಕ್ಳುಗಳನ್ನ ಸಿಕ್ಕಾಪಟ್ಟೆ ಬ್ಯುಸಿ ಮಾಡಿಬಿಟ್ಟಿದೆ ಅನಿಸುತ್ತೆ. ಇನ್ನೊಂದು ಕಡೆ ಹುಡುಗರು ಸೇರ್ಸೋಕ್ಕಾಗಲ್ಲ. ಹಳ್ಳಿಲೂ ಕ್ರಿಕೆಟ್ ಆಡೋರಿಲ್ಲ, ಹಳ್ಳಿ ಬಿಟ್ಬಿಟ್ಟಿದ್ದಾರೆ. ಇನ್ನೊಂದು ಇರೋರು ಕ್ರಿಕೆಟ್ ಆಡೋಲ್ಲ, ಬಿಕಾಸ್ ಗ್ಯಾಜೆಟ್ಸ್. ಅದನ್ನು ತಪ್ಪು ನಾನು ಹೇಳಲ್ಲ, ಯಾಕಂದರೆ ಕಾಲಕ್ಕೆ ತಕ್ಕಂಗೆ ಅದು ಚೇಂಜ್ ಆಗ್ತಾ ಇರಬೇಕು. ನಮ್ಮ ಅಪ್ಪ ಸೈಕಲ್ ಹೊಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ರು ಅಂತ ನಾನು ಸೈಕಲ್ ಹೊಡ್ಕೊಂಡು ಹೋಗೋಕ್ಕಾಗತ್ತಾ? ಸೊ ಆ ಥರ ಇಲ್ಲ, ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗಬೇಕು. ಬಟ್ ಹೆವಿ ಅಡಿಕ್ಷನ್ ಒಳ್ಳೆಯದಲ್ಲ, ಎಲ್ಲನೂ ಮಾಡಬೇಕು ಸ್ನೇಹಿತರೆ. ಈ ಥರ ನೀವೆಲ್ಲಾದರೂ ಸ್ಟೇ ಆಗ್ತೀರಾ ಅಂತ ಅಂದರೆ ಆದಷ್ಟು ವಿಲೇಜ್ ಅಕ್ಕಪಕ್ಕ ಸುತ್ತಿ. ನಾನು ಪುಷ್ಪಗಿರಿಗೆ ಹೋದಾಗಲೂ ಅದೇನೆ, ಅಲ್ಲಿ ಪಿಸ್ತಾ ಬೆಳೆದಿದ್ದು, ಕೆಲವೊಂದು ಲ್ಯಾಂಡ್ಸ್ಲೈಡ್ ಆದಾಗಿ ಯಾವ ಥರ ಇಂಪ್ಯಾಕ್ಟ್ ಬಿದ್ದಿತ್ತು. ಒಂದು ಕಾಲದಲ್ಲಿ ಒಳ್ಳೆ ಮಣ್ಣಂತೆ, ಲ್ಯಾಂಡ್ಸ್ಲೈಡ್ ಆಯಿತು, ಆಮೇಲೆ ಅಲ್ಲಿ ಏನು ಬೆಳೆನೇ ಆಗ್ತಿರಲಿಲ್ಲ. ಸೊ ಆ ಥರ ಸ್ಟೋರೀಸ್ ಎಲ್ಲ ಲೋಕಲಿ. ಸೊ ಇದೊಂದು ನಮ್ಮ ಆಟದ ಮೈದಾನ ಅಂದರೆ ಇಲ್ಲಿ ಭತ್ತ ಹಾಕ್ತಾರೆ. ಬಟ್ ಕೆಲವು ಟೈಮಲ್ಲಿ ನಾವು ಇಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾಯಿದ್ವಿ. ಸಖತ್ತಾಗಿದೆ. ಶಾರ್ವಿನ್, ವಾಟ್ ಈಸ್ ದಿಸ್? ಪ್ಲೇ ಗ್ರೌಂಡ್. ಆಮೇಲೆ ಬೆಳಗ್ಗೆ ಬಂದರೆ ಇಲ್ಲಿ ಟಾಡಿ ಸಿಗುತ್ತೆ, ಅಂದರೆ ನೀರಾ. ನಮ್ಮ ಕಡೆ ಮೈಸೂರು ಬೆಂಗಳೂರು ಕಡೆ ತೆಂಗಿನ ಮರದಲ್ಲಿ ತೆಗಿತಾರೆ, ಆಯಿತಾ? ಇಲ್ಲಾಂದರೆ ಇನ್ನೊಂದು ಈಸ್ಲಿ ಮರದಲ್ಲಿ ತೆಗಿತಾರೆ. ಇಲ್ಲಿ ನಮ್ಮ ಕಡೆ ಇದನ್ನು ತಾರಿ ಅಂತೀವಿ, ಸಮುದ್ರ ತೀರದಲ್ಲೆಲ್ಲ ಇರುತ್ತೆ. ಈ ಕೇರಳದವರು, ತಮಿಳ್ನಾಡಿಂದೆಲ್ಲ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ. ಸೊ ಇದ್ರದ್ದು ನೀರ ತೆಗಿತಾರೆ. ಉಡುಪಿ ಮಂಗಳೂರು ಸೈಡು ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. Much later. ಶುಭ ಮುಂಜಾನೆ. ಸೊ ನೆನ್ನೆ ಮಾವಿನಕಾಯಿ ಶೋಧ ಎಲ್ಲ ಆಯಿತು, ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಸಿಕ್ಕಿತ್ತು. ನಾವು ಸುಬ್ರಹ್ಮಣ್ಯ ಕಡೆಗೆ ಹೊಡಿತಾ ಇದ್ದೀವಿ. ಕಡಬ ಹತ್ರ ಒಂದು ಫಂಕ್ಷನ್ ಇದೆ. ಕಡಬ ಕಬಕ ಅನ್ನೋದು ವಿಲೇಜ್ಗಳು, ಇಲ್ಲ ಕಡಬ ಬಂದ್ಬಿಟ್ಟು ತಾಲೂಕು, ದಕ್ಷಿಣ ಕನ್ನಡದು. ಸೊ ಅಲ್ಲಿ ಒಂದು ಫಂಕ್ಷನ್ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಒಂದು ಸಲ ಪೆಟ್ರೋಲ್ ಹಾಕ್ಸ್ಕೊಂಡು ಮೈಲೇಜ್ ಚೆಕ್ ಮಾಡೋಣ. ಎಲ್ಲರೂ ರೆಡಿ ಆಗಿದ್ದಾರೆ. ಹೌದು, ನಾನು ಮಾಡುವಂಥ ಮೊದಲನೇ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಗಾಡಿ ಇದಕ್ಕೊಂದು ನೀರು ಹೊಡೆಯೋದು ಅಷ್ಟೇ. ಇನ್ನೇನು ವಾಶ್ ಗೀಶ್ ಏನು ಮಾಡಿಸಲ್ಲ ಮಧ್ಯದಲ್ಲಿ ವಾಪಸ್ ಹೋಗೋ ತನಕ. ಬಟ್ ಯಾವತ್ತೂ ಈ ಗ್ಲಾಸು, ಫ್ರಂಟ್ ವಿಂಡೋಸು ಇದಿಷ್ಟು ಕ್ಲೀನಾಗಿದೆ. ಆಮೇಲೆ ವಾರಿಯಮ್ಸ್. ಸೊ ಇದಿಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಆರಾಮಾಗಿ ಓಡಾಡ್ಬೋದು. ಇದು ಸ್ನೇಹಿತರೆ ಧರ್ಮಸ್ಥಳ ಟು ಸುಬ್ರಹ್ಮಣ್ಯ ರೂಟು ನೋಡಿ. ಆಲ್ಮೋಸ್ಟ್ 30 ಡಿಗ್ರಿ ಇದೆ ಈಗ ಮಂಗಳೂರಲ್ಲಿ. ಬಟ್ ಮರಗಳು ಹೆಂಗೆ ರೋಡ್ನ ಕವರ್ ಮಾಡಿದೆ ನೋಡಿ. ಅದಕ್ಕೆ ಹೇಳೋದು ಮರ ಬೆಳೆಸಿ ಅಂತ. ನೋಡಿ ಫುಲ್ಲು ನೆರಳು, ಫುಲ್ಲು ರೋಡ್ ಅಲ್ಲಿಂದ ಇಲ್ಲಿ ತನಕ 10 ಕಿಲೋಮೀಟ್ರ್ ಫುಲ್ಲು ನೆರಳು. ಯಾವುದೋ ಸಂಜೆ ಆಗಿರೋ ಥರ ಮಟ್ ಮಧ್ಯಾಹ್ನ. N16 ಫಿಲ್ಟರ್ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂದರೆ ಸ್ನೇಹಿತರೆ ಇದು ರೋಡು ಅಮೇಝಿಂಗ್ ಆಗಿದೆ. ನಾವು ಶಿರಾಡಿಯಿಂದ ಹಿಂಗೆ ಜಾಯ್ನ್ ಆದ್ವಿ, ಶಿರಾಡಿ ಅಂದರೆ ಹೈವೇಯಿಂದ. ಮರಗಳು ನೋಡಿ ಒಂದು ಬ್ಯೂಟಿಫುಲ್ ಆಗಿದೆ. ಸ್ನೇಹಿತರೆ ಇದು ನಮ್ಮ ಇನ್ನೊಂದು ಭಾವರ ಮನೆ, ಒಬ್ಬರು ಸುಬ್ರಹ್ಮಣ್ಯ ಅವರನ್ನು ಹೇಳಿ ಸ್ನೇಹಿತರೆ. ಕೂಲರು ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ತಂದು ಹೊಡಿಯೋದು ಗಾಡಿ. ಕೂಲರ್ ಇಷ್ಟು ದೊಡ್ಡದು, ಏನು ಅಲ್ಲಿ ತನಕ ಗಾಳಿ ಹೊಡಿತಾ ಇದೆ.
ಬೇಸಿಗೆಗೆ ಮಂಗಳೂರಲ್ಲಿ ಅಷ್ಟು ಅವಶ್ಯಕತೆ ಫಂಕ್ಷನಲ್ಲಿ. ತಾನೇ ಸೆಕೆ ಅಂತ ಇದ್ವಿ ಸ್ನೇಹಿತರೆ, ಸಖತ್ತಾಗಿ ಮಳೆ ಬಂತು. ಸೊ ಈ ಸಲ 26ರಲ್ಲಿ ಇದೊಂದು ಒಳ್ಳೆ ಖುಷಿ ಏನಂದರೆ ಮಧ್ಯೆ ಮಳೆ ಬರ್ತಿದೆ. ಎಲ್ಲ ಡಿಸ್ಟಿಕ್ಗಳಲ್ಲೂ ತುಂಬ ಸೆಕೆ ಅಂದ್ಕೊಂಡಾಗೆಲ್ಲ ಒಳ್ಳೆ ಮಳೆ ಬರ್ತಿದೆ. ಸೊ ದಕ್ಷಿಣ ಕನ್ನಡದಲ್ಲೂ ಒಳ್ಳೆ ಮಳೆ ಆಯ್ತು ಇವತ್ತು. ಅವ್ನಿಗೆ ಆಶ್ಚರ್ಯ, ಇಷ್ಟು ನಿಶಬ್ದವಾಗಿದೆಯಲ್ಲ, ಬೆಂಗಳೂರಲ್ಲ ಎಷ್ಟು ಸೈಲೆಂಟ್ ಆಗಿರಲ್ವಲ್ಲ. ಅವನಿಗೆ ಕಿರ್ಚ್ಬಿಟ್ಟು ಏಕೋ ಬರ್ತಿದ್ಯಾ ನೋಡ್ತಾ ಇದ್ದಾನೆ. Much later. ಆ್ಯಕ್ಚುಲಿ ವ್ಲಾಗ್ ಮಾಡಲಿಲ್ಲ ಸ್ನೇಹಿತರೆ, ಇಲ್ಲೇ ನಮ್ಮದು ಜನಾರ್ದನ ಟೆಂಪಲು, ಹಾಗೇ ಇನ್ನೊಂದು ಸೌತಾಡ್ಕ ಅಲ್ಲ ಸೂರ್ಯ ಟೆಂಪಲು, ಇದೆರಡು ಕವರ್ ಮಾಡಿದ್ವಿ ಮಧ್ಯಾಹ್ನ. ಸೊ ಈಗ ನೀವು ಕಿಲೋಮೀಟ್ರ್ ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ಎಂಟಿ ಹೊಡಿತಿದೆ ಆಲ್ರೆಡಿ. 374 నేను 70 ಕಿಲೋಮೀಟರ್ ರೇಂಜಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂತ ಬರ್ತಿದೆ. ಈಗ ಒಂದು ಸಲ ಪೆಟ್ರೋಲ್ ಹಾಕ್ಸಿ ಟ್ಯಾಂಕ್ ಟು ಟ್ಯಾಂಕ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ, ಬಟ್ ಫುಲ್ಲು ಗಾಡಿ ಗಲೀಜಾಗಿದೆ, ಚೇಂಜ್ ಮಾಡಬೇಕು, ಈಗೆಲ್ಲ ಕ್ಲೀನಿಂಗ್ ಮಾಡಬೇಕು ಮನೆಗೆ ಹೋಗಿ. ಸೊ ಇವತ್ತಿನ ಪಯಣ ಈಗ ಸಂಜೆಗೆ ಕಟೀಲ್ಗೆ ಹೋಗ್ತಾ ಇದ್ವಿ. ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು, ನಮಗೂ ಮನೆ ದೇವ್ರ ಸಮೇತ. ಸೊ ಅದರಿಂದ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗ್ತಾ ಇದ್ವಿ. ಆಬ್ವಿಯಸ್ಲಿ ಅಲ್ಲಿ ವೀಡಿಯೋ ರಿಸ್ಟ್ರಿಕ್ಷನ್ ಇದೆ, ವೀಡಿಯೋ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಒಂದು ಡ್ರೈವಲ್ಲಿ ಎಂಜಾಯ್ ಮಾಡಿಕೊಂಡು ನಮ್ಮ ಮನೆಯಿಂದ ಇಲ್ಲಿ ಉಜಿರೆಯಿಂದ ಕರೆಕ್ಟಾಗಿ 60 ಕಿಲೋಮೀಟ್ರ್ ಇದೆ, ವಿಚ್ ಟೇಕ್ಸ್ 2 hours. ಯಾಕಂದರೆ ರೋಡ್ ಚೆನ್ನಾಗಿದ್ರು ಸ್ವಲ್ಪ ಗಟ್ಟಿದೆ ಅದರಿಂದ. ಸೊ ಅಲ್ಲಿ ಹೋಗ್ಬಿಟ್ಟು ಮಾತಾಡುವ. ಕಟೀಲ್ಗೆ ಯಾವಾಗ ತುಂಬ ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಹೋಗ್ತಾ ಇದ್ವಿ, ಇವತ್ತು ನೈಟ್ ಪ್ಲ್ಯಾನ್ ಮಾಡಿದ್ರೆ. ಕಟೀಲ್ ಟೆಂಪಲು ವೈಬೇ ಬೇರೆ, ಯಕ್ಷಗಾನ ನಡೀತಾ ಇದೆ, ದೇವಿ ಮಹಾತ್ಮೆ. ಬೇರೆ ಈ ಮಳೆಗಾಲದಲ್ಲಿ ಬಂದರೆ ಇದೊಂಥರ ಐಲ್ಯಾಂಡ್ ಟೆಂಪಲು, ಬ್ಯೂಟಿಫುಲ್. ಮೈಟ್ ಬಿ ವಂಡ್ರಿಂಗ್ ಅದು ಯಾವ ಭಾಷೆ ಅಂತ ನೋಡಿ. ತುಳು ಲಿಪಿ, ತುಳುಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಬರ್ತಿದೆ. ಮುಂಚೆ ಇದ್ದಿದ್ದು ಎಂಟ್ರಿ ಬಂದ್ಬಿಟ್ಟು ಇದು ಈ ಕಡೆ ಫುಲ್ಲು ಚೇಂಜ್. ಮಳೆಗಾಲದಲ್ಲಿ ಬಂದರೆ ಸ್ನೇಹಿತರೆ ನೀವು, ಇದು ಕಟೀಲ್ ದೇವಸ್ಥಾನನ, ಅದು ಸುತ್ತ ನೀರು, ಬೇರೆನೇ ವೈಬ್. ಕೆಲವು ಇನ್ಸ್ಟಾಗ್ರಾಮ್ ರೀಲ್ಸೆಲ್ಲ ನೋಡಿರ್ತೀರ. ಈಗಂತೂ ತುಂಬ ಇಂಪ್ರೂವ್ ಮಾಡಿದ್ದಾರೆ, ಖುಷಿ ಆಯಿತು, ತುಂಬ ಖುಷಿ ಆಯಿತು. ನಾವು ನೋಡಿದ ಕಟೀಲೇ ಬೇರೆ, ಈಗಲೇ ಒಂದು ಡಿಫ್ರೆಂಟ್ ವೈಬ್. ನೀರೇ ಇಲ್ವಾ, ಈಗ ಗೊತ್ತಾಗ್ತಿದೆ ಇದ್ರದ್ದು ಇಷ್ಟು ಲುಕ್ ಕಾಣಿಸುತ್ತೆ ಅಂದರೆ ಮಳೆಗಾಲದಲ್ಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಜಾರೋ ಬಂಡಿ ಥರ ಒಂದು ಇದಿದೆ, ಮದುವೆ ಡೈರೆಕ್ಟಾಗಿ ಊಟಕ್ಕೆ ಹೋಗ್ತಾ ಇದ್ವಿ. ಅಂದರೆ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ವಿ, ನೋಡೋಣ ಎಷ್ಟು ಬರುತ್ತೆ ಅಂತ. ಪೆಟ್ರೋಲ್ ಫುಲ್ ಅಟಪ. ಸ್ನೇಹಿತರೆ ಟೋಟಲ್ ಆಗಿ 389. ಓಕೆ, ಮೈಲೇಜ್ ಬಂದ್ಬಿಟ್ಟು ಪೆಟ್ರೋಲ್ ಕುಡ್ದಿರೋದು ನೀವು ನೋಡಿದ್ರೆ 34.89. ಸೊ ನೋಡಿ, ಯಾಕಂದರೆ ಫುಲ್ಲು ಲಗೇಜು, ಎಲ್ಲರೂ ಒಂದು 5 ಜನ ಇದ್ವಿ. ಸೊ ಅದರಿಂದ 13 ಅಂದ್ಕೋಬೋದು, 12.5. ಸೊ 13 ಮೈಲೇಜ್ ಕೊಟ್ಟಿದೆ. ಕನ್ಸೋಲಲ್ಲೂ ಆಲ್ಮೋಸ್ಟ್ ಅಷ್ಟೇ ಇದೆ. Much later. ಹೆಂಗಿದೆ ಇದು ಮೈಲೇಜ್ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಯಾರು 25-26 ನೆಕ್ಸಾನ್ ತೊಗೊಂಡಿದ್ದೀರ ಓನರ್ಸು, ಪೆಟ್ರೋಲ್ ಡೀಸಲ್, ನಿಮ್ಮ ಮೈಲೇಜು ಖಂಡಿತವಾಗ್ಲೂ ನಂತರ ಸಿಚುವೇಷನಲ್ಲಿ. ನಾನು 3-4 ಜನ ಹಾಕ್ಕೊಂಡೆ ಗಾಡಿ ಹೊಡೆದಿರೋದು. ಫುಲ್ ಆನ್ AC ಫ್ಯಾನು 1 ಅಥವಾ 2ರಲ್ಲಿತ್ತು. ಆಲ್ಮೋಸ್ಟ್ ಇಷ್ಟೆಷ್ಟು ಕಿಲೋಮೀಟ್ರ್ ಓಡಿಸಿದ್ವಲ್ಲ, 300 ಕಿಲೋಮೀಟ್ರು, ಅದರಲ್ಲಿ ಫುಲ್ಲು AC ಆನಲ್ಲೇ ಇತ್ತು. ಆಮೇಲೆ ದಕ್ಷಿಣ ಕನ್ನಡ ಸೆಕೆ, ಮಧ್ಯದಲ್ಲಿ ರೋಡ್ಗಳು, ಅರ್ಬನ್ ರೋಡ್ಸು, ಅಪ್ ಹಿಲ್ಲು, ಡೌನ್ ಹಿಲ್ಲು ಎಲ್ಲ ಮಿಕ್ಸ್ಚರಲ್ಲಿ 13.5-14 ಅಷ್ಟೇ ಬರೋದು ಮೈಲೇಜು.
ನೀವು, ಯಾಕಂದರೆ ನಾನು ಮಧ್ಯದಲ್ಲಿ ಸ್ಪೋರ್ಟ್ ಮೋಡ್ಗೆ ಬೇರೆ ಹಾಕ್ಕೊಂಡಿದ್ದೆ. ಸೊ ಇದಿಷ್ಟು ಮಾಹಿತಿ. ನೀವು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಎಷ್ಟು ಮೈಲೇಜ್ ಬಂದಿದೆ ಅನ್ನೋದು. ಆಮೇಲೆ ಯಾವುದೇ ಕಾಂಪ್ಯಾಕ್ಟ್ ಎಸ್ ಯು ತಗೊಳ್ಳಿ, ಹಿಂದ್ಗಡೆ ನಮ್ಮ ಭಾವ ಅವ್ರದ್ದು ಕಿಯಾ ಸೆಲ್ಟೋಸ್ ಇದೆ, ಅದ್ರದ್ದು ಅಷ್ಟೇ ಮೈಲೇಜ್ 13-14 ಅಷ್ಟೇ ಬರೋದು. ಸೊ ಒಂದೊಂದು ಸಲ 12ಕ್ಕೆ ಡೌನ್ ಆಗುತ್ತೆ, ಡಿಪೆಂಡ್ಸು. ನೀವೇನೋ ಕ್ರೇಜಿಯಾಗಿ ಹೊಡಿತೀರಾ 130 ಹೊಡಿತೀರಾ ಅನ್ನೋ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಂದು ಹಳೆ ವೀಡಿಯೋಸ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಮೈಲೇಜ್ 17 ತೆಗೆದಿದ್ದೀನಿ, ಒಂದೊಂದು ಸಲ 15 ತೆಗೆದಿದ್ದೀನಿ. ಈ ಥರ ಮಿಕ್ಸ್ಚರ್ ಇದೆ, 12 ಮೇಲಂತೂ ಬಂದೇ ಬರುತ್ತೆ ಸ್ಪೋರ್ಟ್ ಮಾಡಲ್ ಆದ್ರೂ. ಸೊ ಇದಿಷ್ಟು ಮಾಹಿತಿ. ನಿಮ್ಗೇನು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವರ್ಷದಲ್ಲಿ ಸಿಗೋಣ. ಮೋಟರ್ ಸುದ್ದಿ ಕೇರ್.